ನಾವು ಯಾರು ಎಂಬುದನ್ನು, ನಮ್ಮ ಐಡೆಂಟಿಟಿ ಏನು ಅನ್ನೋದನ್ನು ದೇವರಿಂದ ಹೊರತು ಬೇರೆ ಯಾರಿಂದಲೂ ಕೂಡ ತಿಳ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಬೈಬಲಲ್ಲಿ ಒಂದು ಸನ್ನಿವೇಶನಿದೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋಣ, ಅದನ್ನು ತಿಳ್ಕೊಳ್ಳೋಣ. ಮಾರ್ಕ ಬರೆದ ಸುವಾರ್ತೆ 6ನೇ ಅಧ್ಯಾಯ 14-15 ವಾಕ್ಯದಲ್ಲಿ ಹೀಗೆ ಹೇಳ್ತದೆ. ಯೇಸು ಕ್ರಿಸ್ತನು ಸ್ವಲ್ಪ ಪ್ರಸಿದ್ಧ ಆದಮೇಲೆ, ಅಂದರೆ ಅದ್ಭುತ ಕಾರ್ಯಗಳನ್ನು ಮಾಡಿ, ಅನೇಕ ಮಿರಕಲ್ಗಳನ್ನು ಮಾಡಿ ಸ್ವಲ್ಪ ಪ್ರಸಿದ್ಧ ಆದಮೇಲೆ ಜನರು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಆತನು ಯಾರು ಅನ್ನೋ ವಿಷಯದಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಸತ್ತೋದ ಸ್ನಾನಿಕನಾದ ಯೋಹಾನನು ಇವನೇ ಆಗಿರ್ಬೋದು, ಅವನೇ ಎದ್ದು ಬಂದನೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಈತನು ಎಲಿಯನಾಗಿರ್ಬೋದು ಅಂತಾರೆ. ಇನ್ನು ಕೆಲವರು ಹಳೆ ಪ್ರವಾದಿಗಳಲ್ಲಿ ಒಬ್ಬನಂತೆ ಇವನು ಇರ್ಬೋದು ಎಂಬುದಾಗಿ ಹೇಳ್ತಾರೆ. ಆದರೆ ಯಾರು ಕೂಡ ಯೇಸು ಕ್ರಿಸ್ತನು ಆತನು ಮೆಸ್ಸಾಯನು, ದೇವಕುಮಾರನು, ಈ ಲೋಕಕ್ಕೆ ಪಾಪ ವಿಮೋಚನೆಗೋಸ್ಕರ ಬಂದಿದ್ದಾನೆ ಎಂಬುದಾಗಿ ಯಾರಿಂದಲೂ ಕೂಡ ಅಲ್ಲಿ ಗುರುತಿಸಕ್ಕಾಗಿಲ್ಲ. ಅಲ್ಲಿ ನೋಡಬೇಕಾದ್ರೆ ವೇದ ಪಂಡಿತರಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಚೆನ್ನಾಗಿ ದೇವರ ಕುರಿತಾಗಿ ಧರ್ಮಶಾಸ್ತ್ರ ಕುರಿತಾಗಿ ಚೆನ್ನಾಗಿ ಜ್ಞಾನ ಇರೋರು ಇದ್ದಾರೆ. ಯಾರಿಂದಲೂ ಕೂಡ ಅಲ್ಲಿ ನಿಜನ ಕಂಡಿಡಿಯಕ್ಕಾಗಿಲ್ಲ. ಪ್ರಿಯರೇ, ನಮ್ಮಲ್ಲಿ ಕೂಡ ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂತಂದರೆ, ಬೇರೆಯವರು ಏನು ಹೇಳ್ತಾರೋ ಅವರ ಅಭಿಪ್ರಾಯದ ಮೇರೆಗೆ ನಾವು ಯಾರು ಎಂಬುದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ. ಆದರೆ ನಾನು ಅವಾಗಲೇ ಹೇಳಿದ ಹಾಗೆ, ನಾವು ಯಾರು ಅನ್ನೋದನ್ನು ದೇವರಿಂದ ಹೊರತು ಬೇರೆ ಯಾರಿಂದಲೂ ಕೂಡ ನಮ್ಗೆ ಅದನ್ನು ತಿಳಿಸೋಕ್ಕಾಗಲ್ಲ. ನಾವು ಮಾಡಬೇಕಾದ ಕಾರ್ಯವೇನಂತಂದರೆ, ನಾವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು, ಉಪವಾಸ ಮಾಡಬೇಕು, ದೇವರಿಂದ ನಾವು ಆಲೋಚನೆ ತಿಳಿದುಕೊಳ್ಳೋಣ. ನಾವು ಯಾರು ಎಂಬುದಾಗಿ ನಾವು ತಿಳ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ನಾವು ಬೇರೆಯವರ ಅಭಿಪ್ರಾಯಕ್ಕೆ ಜಾಸ್ತಿ ನಾವು ಡಿಪೆಂಡ್ ಆಗೋಕ್ಕೆ ಹೋಗಲ್ಲ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.